welcome back to my YouTube channel Arshi Science Corner. Last 4 videos ಅಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಕಲಿಯೋದಕ್ಕೆ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಸೆಷನ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂದ್ರೆ ಸೈನ್ಸ್ ಸಿಲೆಬಸ್ ಅಲ್ಲಿರುವ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಅನ್ನು ಡಿಸ್ಕಸ್ ಮಾಡೋಣ. ಅದೇ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಷನ್ಸ್. ಸೊ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಟರ್ಮಿನಾಲಜೀಸ್ ಅನ್ನ ಡಿಸ್ಕಸ್ ಮಾಡೋಣ. ಏನು ಅಂತಂದ್ರೆ ಈಗ ನಾವು ಸರೌಂಡಿಂಗ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಎರಡು ತರ ಚೇಂಜಸ್ ಅನ್ನ ನಮಗೆ ಕಾಣುತ್ತೆ. ಒಂದು ಫಿಸಿಕಲ್ ಚೇಂಜ್, ಇನ್ನೊಂದು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಇದನ್ನ ನಾವು 7th ಸ್ಟ್ಯಾಂಡರ್ಡ್ ಅಲ್ಲ ಕಲ್ತ್ಕೊಂಡ್ ಬಂದಿದ್ವಿ. ಸೊ ಫಿಸಿಕಲ್ ಚೇಂಜ್ ಅಂತಂದ್ರೆ ಏನು, ಇಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಟೆಂಪರರಿ ಚೇಂಜ್ ಅಂತ ಕರೀತಾರೆ ಇದನ್ನ. ಸೊ ಫಿಸಿಕಲ್ ಚೇಂಜ್ ಅನ್ನ ಟೆಂಪರರಿ ಚೇಂಜ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಾನು ಫ್ರೀಸರ್ ಅಲ್ಲಿ ಐಸ್ ಕ್ಯೂಬ್ಸ್ ಅನ್ನ ಹೊರಗಡೆ ತೆಗಿತೀನಿ. ಸೊ ಐಸ್ ಕ್ಯೂಬ್ಸ್ ಬಂದು ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಅದನ್ನ ಹೊರಗಡೆ ತೆಗೆದಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಅದು ಮೆಲ್ಟ್ ಆಗಿ ಲಿಕ್ವಿಡ್ ಫಾರ್ಮ್ ಬರುತ್ತೆ, ಅಂದ್ರೆ ನೀರಾಗುತ್ತೆ. ಮತ್ತೆ ಆ ನೀರ್ನ ನಾನು ಮತ್ತೆ ಫ್ರೀಸರ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಮತ್ತೆ ಐಸ್ ಆಗುತ್ತೆ. ಸೊ ಹೊಸ ಸಬ್ಸ್ಟೆನ್ಸ್ ಯಾವುದೇ ಇಲ್ಲಿ ಫಾರ್ಮ್ ಆಗಿಲ್ಲ. ಅದಕ್ಕೆ ಅದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಫಿಸಿಕಲ್ ಚೇಂಜ್ ಅಂದ್ರೆ ಬರೀ ಫಿಸಿಕಲಿ ಅದು ಚೇಂಜ್ ಆಗುತ್ತೆ ಹೊರತಾಗಿ ಕೆಮಿಕಲಿ ಚೇಂಜ್ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಮಿಕಲ್ ಚೇಂಜ್ ಅಂತ ಅಂದ್ರೇನು, ಡೆಡ್ ಆಪೋಸಿಟ್ ಟು ದ ಫಿಸಿಕಲ್ ಚೇಂಜ್. ಸೊ ಫಿಸಿಕಲ್ ಚೇಂಜ್ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ, ಇದನ್ನ ಟೆಂಪರರಿ ಚೇಂಜ್ ಅಂತ ಕರಿತೀವಿ. ಆದ್ರೆ ಕೆಮಿಕಲ್ ಚೇಂಜ್ ಅನ್ನ ಇದನ್ನ ಪರ್ಮನೆಂಟ್ ಚೇಂಜ್ ಅಂತ ಕರಿತೀವಿ. ಇದರಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಕೆಮಿಕಲ್ ಚೇಂಜ್ ಇಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಚೇಂಜ್ where new substance is formed. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಾನು ನಿಮಗೆ ಪೇಪರ್ ಕೊಟ್ಟು ಸುಡಕ್ಕೆ ಹೇಳ್ತೀನಿ. I'll ask you to burn the paper. So what happens? The paper when it burns, it turns into the ashes. So ಪೇಪರ್ ಸುಟ್ಟಿ ಏನಾಗುತ್ತೆ, ಅದು ಬೂದಿಯಾಗಿ ಕನ್ವರ್ಟ್ ಆಗುತ್ತೆ. ಈಗ ನಾನು ಆ ಬೂದಿ ಕೊಟ್ಬಿಟ್ಟು ನನಗೆ ವಾಪಸ್ ನಮ್ಗೆ ಅದೇ ಪೇಪರ್ ಕೊಡು ಅಂತ ಹೇಳಿದಾಗ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಪೇಪರ್ ಏನಾಯ್ತು, ಕೆಮಿಕಲಿ ಚೇಂಜ್ಡ್ ಆಗಿ ಬೂದಿಯಾಗಿ ಕನ್ವರ್ಟ್ ಆಗೋಯ್ತು. ಆ ಬೂದಿನ ಮತ್ತೆ ನಾನು ಪೇಪರ್ನ ಮಾಡೋದಕ್ಕಾಗಲ್ಲ. ಸೊ ಇಂಥ ಚೇಂಜಸ್ ಅನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಬೂದಿ ಅನ್ನೋದು ಹೊಸ ಸಬ್ಸ್ಟೆನ್ಸ್, ಹೊಸ ಪ್ರಾಡಕ್ಟ್ ಫಾರ್ಮ್ ಆಯ್ತು. ಸೊ ಕೆಮಿಕಲ್ ಚೇಂಜ್ ಅಲ್ಲಿ ಹೊಸ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಮತ್ತೆ ಇದು ಪರ್ಮನೆಂಟ್ ಚೇಂಜ್. ಒಂದ್ಸಲಿ ಇದು ಚೇಂಜ್ ಆಯ್ತು ಅಂತಂದ್ರೆ ಮತ್ತೆ ನಾವು ಅದನ್ನ ರಿವರ್ಸ್ ಮಾಡೋದಿಕ್ಕಾಗಲ್ಲ. ಸೊ ಅಂತ ಚೇಂಜಸ್ ಅನ್ನ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜ್ ಅಂದ್ರೆ ಏನು ಅಂತ ನೋಡಿದ್ವಿ. ಸೊ ಕೆಮಿಕಲ್ ಚೇಂಜ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡಿಬೇಕು. ಕೆಮಿಕಲ್ ರಿಯಾಕ್ಷನ್ಸ್ ನಡೆದ್ರೇನೆ ಕೆಮಿಕಲಿ ಅದು ಕಾಂಪೋಸಿಷನ್ ಚೇಂಜ್ ಆಗೋದಕ್ಕೆ ಸಾಧ್ಯ. ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆದ್ರೇನೆ ನಮಗೆ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಿದು ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು, ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆಯಾ ಇಲ್ವಾ ಅಂತ ಹೆಂಗ್ ಕಂಡುಹಿಡಿಯೋದು, ಅದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೀನಿ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೀನಿ. ಅದು ಇನಿಷಿಯಲಿ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಈಗ ಏನ್ ಮಾಡ್ತೀನಿ, ನಾನು ಕಾಪರ್ ಸಲ್ಫೇಟ್ಗೆ ಐರನ್ ನೇಲ್ ಅನ್ನ ಡಿಪ್ ಮಾಡ್ತೀನಿ. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ತಗೊಂತೀನಿ ಒಂದು ಬೀಕರ್ ಅಲ್ಲಿ, ಅದು ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಐರನ್ ನೇಲ್ ಅನ್ನ ಡಿಪ್ ಮಾಡ್ತೀನಿ. ಆಮೇಲೆ ಒಂದ್ ಸ್ವಲ್ಪ 1 hour 2 hours ಆದ್ ನೋಡಿದ್ಮೇಲೆ ಏನಾಗುತ್ತೆ, ಈ ಕಾಪರ್ ಸೊಲ್ಯೂಷನ್ ಬ್ಲೂ ಕಲರ್ ಇರೋದು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ 7th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಓದಿದ್ವಿ. ಏನು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನಿಷಿಯಲಿ ಬ್ಲೂ ಕಲರ್ ಅಲ್ಲಿ ಇರುತ್ತೆ, ಅಂದ್ರೆ ಸ್ಟಾರ್ಟಿಂಗ್ ಅದು ಬ್ಲೂ ಕಲರ್ ಅಲ್ಲಿ ಇರುತ್ತೆ ಅದರದ್ದು. ಅದಕ್ಕೆ ಏನ್ ಮಾಡ್ತೀನಿ, ನಾನು ಐರನ್ ಕಬ್ಬಿಣದ ಮೊಳೆಯನ್ನ ಹಾಕ್ತೀನಿ. ಅದಕ್ಕೆ ಒಂದು ಟೈಮ್ ಇಂಟರ್ವಲ್ ಆದ್ಮೇಲೆ 1 2 hours 3 hours ಆದ್ಮೇಲೆ ಏನಾಗುತ್ತೆ, ಆ ಬ್ಲೂ ಕಲರ್ ಇರೋದು ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಕಾಪರ್ ಸಲ್ಫೇಟ್ ಇರೋದು ಐರನ್ ಸಲ್ಫೇಟ್ ಆಗಿ ಡಿಸ್ಪ್ಲೇಸ್ ಆಗುತ್ತೆ. ಯಾಕದು ಬ್ಲೂ ಇಂದ ಗ್ರೀನ್ ಕಲರ್ ಆಗುತ್ತೆ ಅಂತಂದ್ರೆ ಕಾಪರ್ ಸಲ್ಫೇಟ್ ಅಲ್ಲಿರೋ ಕಾಪರ್ನ ಐರನ್ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಈ ತರ ಡಿಸ್ಪ್ಲೇಸ್ ಆಗಿರೋದ್ರಿಂದ ಏನಾಯ್ತು, ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ ಆಟಮ್ಸ್ ಫುಲ್ಲು ಡಿಸ್ಪ್ಲೇಸ್ ಆಗಿ ಐರನ್ ಆಟಮ್ಸ್ ಬಂದು ಸೇರ್ಕೊಳ್ಳುತ್ತೆ. ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಯ್ತು ಅಲ್ಲಿ. ಸೊ ಅದಕ್ಕೆ ಅದನ್ನ
ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ತೀವಿ. ಸೊ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೆಂಗ್ ಕಂಡುಹಿಡಿತೀವಿ? ಚೇಂಜ್ ಇನ್ ಕಲರ್. ಸೊ ಕಲರ್ ಇಲ್ಲಿ ಏನಾಯ್ತು, ಬ್ಲೂ ಟು ಗ್ರೀನ್ ಕನ್ವರ್ಟ್ ಆಗಿರೋದ್ರಿಂದ ಕೆಮಿಕಲಿ ಅದು ಚೇಂಜ್ ಆಗಿದೆ, ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾನು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಕೊಟ್ಟು ಬರ್ನ್ ಮಾಡಕ್ ಹೇಳ್ತೀನಿ. ಸೊ ಬರ್ನ್ ಮಾಡಿದಾಗ ಏನಾಗುತ್ತೆ, ಅದು ಸೇಮ್ ಸುಸುರು ಬತ್ತಿ ತರ ಹತ್ಕೊಂಡು ಉರಿಯುತ್ತೆ. ಸೊ ಉರಿಯುವಾಗ ಏನಾಗುತ್ತೆ, ಉರಿದಾದ್ಮೇಲೆ ಆ ಮೆಗ್ನೀಷಿಯಂ ಬರ್ನ್ ಆಗಿರೋ ಆಶಸ್ ಪೌಡರ್ ನಮಗ್ ಸಿಗುತ್ತೆ. ಸೊ ಏನಾಗಿದೆ, ಇಲ್ಲಿ ಫಿಸಿಕಲಿ ಸ್ಟೇಟ್ ಏನಾಗುತ್ತೆ, ಚೇಂಜ್ ಆಗಿದೆ. ಫಿಸಿಕಲ್ ಸ್ಟೇಟ್ ಚೇಂಜಸ್ ಅಂದ್ರೆ ಒಂದು ಕಲರ್ ಚೇಂಜ್ ಆಗುತ್ತೆ, ಇಲ್ಲ ಫಿಸಿಕಲಿ ಅದರ ಸ್ಟೇಟ್ ಚೇಂಜ್ ಆಗುತ್ತೆ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪೇಪರ್ ಅನ್ನ ಕೊಟ್ಟು ಬರ್ನ್ ಮಾಡಕ್ ಹೇಳಿದಾಗ ಪೇಪರ್ ಇರೋದು ಬೂದಿ ಆಗುತ್ತೆ. ಸೊ ಫಿಸಿಕಲಿ ಏನಾಯ್ತು, ಸ್ಟೇಟ್ ಚೇಂಜ್ ಆಯ್ತು. ಅಲ್ಲೂ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಚೇಂಜ್ ಆಯ್ತು. ಸೊ ಟೆಂಪರೇಚರ್ ಚೇಂಜ್ ಆದ್ರೇನೆ ನಾವಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಇನ್ನೊಂದು ಪ್ರೂಫ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. 10th ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು. ಸುಮಾರಷ್ಟು ಸರಿ ಪ್ರಿಪರೇಟರಿಲಿ ಈ ಕ್ವಶನ್ ರೈಸ್ ಆಗಿದೆ. ಏನಂತ, ಹೌ ಡಸ್ ಕೆಮಿಕಲ್ ರಿಯಾಕ್ಷನ್ಸ್ ಇಸ್ ಅಬ್ಸರ್ವ್ಡ್ ಅಂತ ಕೇಳ್ತಾರೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ ಅಂತ ಹೆಂಗೆ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರೆ, ಒಂದು ಕಲರ್ ಚೇಂಜ್ ಆಗ್ಬೋದು, ಇಲ್ಲ ಅಂದ್ರೆ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ಬೋದು, ಇಲ್ಲ ಅಂದ್ರೆ ಟೆಂಪರೇಚರ್ ಚೇಂಜ್ ಆಗ್ಬೋದು. ಸೊ ಇಷ್ಟು ರೀತಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ ಇಲ್ವಾ ಅನ್ನೋದನ್ನ ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಕೆಮಿಕಲ್ ರಿಯಾಕ್ಷನ್ ಆಗಿದ್ಯಾ ಇಲ್ವಾ ಅಂತ ಕಂಡುಹಿಡಿಯೋ ಟೆಕ್ನಿಕ್ಸ್, ಅಲ್ಲಿ ಆಗಿದೆಯಾ ಇಲ್ವಾ ಅಂತ ಜಡ್ಜ್ ಮಾಡೋದಕ್ಕೆ ಇರುವಂತ ಕಂಡೀಷನ್ಸ್ ಏನು ಅಂತ ನಾವು ತಿಳ್ಕೊಂಡದ್ದಾಯ್ತು. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆ, ಅದನ್ನ ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು ಅದನ್ನೇ ನಾವು ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇಸ್ ಕಾಲ್ಡ್ ಕೆಮಿಕಲ್ ಈಕ್ವೇಷನ್. ಸೊ ಕೆಮಿಕಲ್ ಈಕ್ವೇಷನ್ಸ್ ಅನ್ನ ನಾವು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ನಾನು ನಿಮಗೆ ಒಂದು ಟಾಸ್ಕ್ ಅನ್ನ ಕೊಡ್ತೀನಿ, ಒಂದು ಎಕ್ಸಿಬಿಷನ್ ಗೆ ಕರ್ಕೊಂಡು ಹೋಗ್ತೀನಿ, ಕೆಮಿಸ್ಟ್ರಿ ಎಕ್ಸಿಬಿಷನ್ ಗೆ. ಅಲ್ಲಿ ಒಂದು 20 ಸ್ಟೂಡೆಂಟ್ಸ್ ಎಕ್ಸಿಬಿಟ್ ಮಾಡ್ತಿದ್ದಾರೆ ವಿತ್ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್. ಅಂದ್ರೆ 20 ಜನರು 20 ತರ ವೆರೈಟೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಈಗ ನಾನು ನಿಮಗೆ ಎ ಅನ್ನೋ ಒಂದು ಪರ್ಸನ್ ಗೆ ಒಂದು ಟಾಸ್ಕ್ ಕೊಡ್ತೀನಿ. ಏನು, ಅವನು ಹೋಗಿ ಪ್ರತಿಯೊಂದು ರಿಯಾಕ್ಷನ್ಸ್ ಅನ್ನ ವಿದಿನ್ 10 ಮಿನಿಟ್ಸ್ ಅಲ್ಲಿ ಅಲ್ಲಿ ಏನೇನ್ ರಿಯಾಕ್ಷನ್ ಆಗಿದೆ ಅನ್ನೋದನ್ನ ಅವನು ಬರ್ಕೊಂಡು ಬರ್ಬೇಕಾಗತ್ತೆ. ಸೊ 10 ನಿಮಿಷದಲ್ಲಿ 20 ರಿಯಾಕ್ಷನ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಂಬ ಅಂತ ಅವನಿಗೆ ನಾನು ಹೇಳಿರ್ತೇನೆ. ಬಟ್ ಅವನು ಹೇಳಿರ್ತೇನೆ, ಅವನೇನ್ ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ, ಒಬ್ಬೊಬ್ಬರ ಹತ್ರನೇ ಹೋಗಿ ಬರ್ಕೊಂಡು ಹೋಗ್ಬರಕ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿರುವಂತ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಿರ್ತಾನೆ, ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬರ್ನ್ ಮಾಡ್ತಿರ್ತಾನೆ. ಸೊ ಏನ್ ಬರೀತಾನೆ ಅವನು, ಮೆಗ್ನೀಷಿಯಂ ರಿಬ್ಬನ್ ವಾಸ್ burned in the presence of oxygen to get magnesium oxide. ಅಂದ್ರೆ ಇಷ್ಟೆಲ್ಲ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀತಾ ಹೋದ್ರೆ ಯೋಚನೆ ಮಾಡಿ, ಕೇವಲ 10 ನಿಮಿಷದಲ್ಲಿ 20 ರಿಯಾಕ್ಷನ್ಸ್ ಬರೆಯೋದಕ್ಕೆ ಸಾಧ್ಯನಾ? ಅಂದ್ರೆ ಅವ್ನು ಬರ್ನ್ ಮಾಡ್ತಿರೋ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಆಬ್ವಿಯಸ್ಲಿ ಯಾವುದೇ ಒಂದು ವಸ್ತು ಹತ್ಕೊಂಡು ಉರಿಬೇಕು, ಅದು ಬರ್ನ್ ಆಗಬೇಕು ಅಂದ್ರೆ ಇಟ್ ನೀಡ್ಸ್ ದ ಸಪೋರ್ಟ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಗ್ಯಾಸ್ ಇಲ್ಲ ಅಂದ್ರೆ ಯಾವುದೇ ಕಂಬಷನ್ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆಕ್ಸಿಜನ್ ಸಪೋರ್ಟ್ ಒಂದಿಗೆ ಏನಾಗುತ್ತೆ, ಅದು ಬರ್ನ್ ಆಗುತ್ತೆ. ಸೊ ಫಾರ್ಮ್ ಆಗಿರೋ ಬೂದಿ ಏನಿರುತ್ತೆ ಅದು ಮೆಗ್ನೀಷಿಯಂ ಆಕ್ಸೈಡ್ ಆಶಸ್ ಆಗಿರುತ್ತೆ.
ಸೊ ಅವನು ಏನ್ ಬರೀತಾನೆ, ಮೆಗ್ನೀಷಿಯಂ ರಿಬ್ಬನ್ ವಾಸ್ ಬರ್ನ್ಡ್ ಇನ್ ಏರ್ in the presence of oxygen to get magnesium oxide. ಸೊ ಇಷ್ಟೆಲ್ಲ ಬರೀತಾ ಹೋದ್ರೆ, ಡೀಟೇಲ್ ಆಗಿ ಬರೀತಾ ಹೋದ್ರೆ 10 ನಿಮಿಷದಲ್ಲಿ 20 ರಿಯಾಕ್ಷನ್ಸ್ ನ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಎಸ್ ಅಫ್ ಕೋರ್ಸ್ ಅವ್ನು ಫಾಸ್ಟ್ ರೈಟರ್ ಆದ್ರೆ ಬರೆಯೋದಕ್ಕೆ ಸಾಧ್ಯ ಇದೆ, ಬಟ್ ಇನ್ನೂ ಫಾಸ್ಟ್ ಆಗಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ರಿಯಾಕ್ಷನ್ ಅನ್ನ ಸೇಮ್ ಮೀನಿಂಗ್ ಅನ್ನ ನನಗೆ ರಿಡ್ಯೂಸ್ ಮಾಡಿ ಬರೀತೀನಿ. ಫಾರ್ ಎಕ್ಸಾಂಪಲ್, ಮೆಗ್ನೀಷಿಯಂ ಏನಾಗ್ತಿದೆ, ಆಕ್ಸಿಜನ್ ಜೊತೆಗೆ ಬರ್ನ್ ಆಗ್ತಿದೆ, ಅಂದ್ರೆ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್. ಅಬ್ಸರ್ವ್ ಮಾಡಿ, ಇಷ್ಟೆಲ್ಲ ಇರೋ ಈ ಸೆಂಟೆನ್ಸ್ ಅಲ್ಲಿ ನಾನು ಒಂದೇ ಸೆಂಟೆನ್ಸ್ಗೆ ತಂದು ನಿಲ್ಸಿದ್ದೀನಿ. ಮೆಗ್ನೀಷಿಯಂ ಇಸ್ ಬರ್ನ್ಡ್ ಇನ್ ಏರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸಿಂಪಲ್, ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಅರ್ಥ. ಟು ಗೆಟ್ ಮೆಗ್ನೀಷಿಯಂ ಆಕ್ಸೈಡ್, ಸೊ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇಷ್ಟೆಲ್ಲ ಲಾಂಗ್ 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 ಸೆಂಟೆನ್ಸ್ ಅಲ್ಲಿ ಬರೆಯೋದನ್ನ ನಾನು ಒಂದೇ ಸೆಂಟೆನ್ಸ್ ಅಲ್ಲಿ ತಂದು ನಿಲ್ಸಿದ್ದೀನಿ. ಸೊ ಈ ತರ ರಿಯಾಕ್ಷನ್ಸ್ ಅನ್ನ, ಈ ತರ ಈಕ್ವೇಶನ್ಸ್ ಅನ್ನ ನಾವು ಕೆಮಿಕಲ್ ವರ್ಡ್ ಈಕ್ವೇಶನ್ ಅಂತ ಕರಿತೀವಿ. ಯಾಕಂತಂದ್ರೆ ಇಲ್ಲಿ ವರ್ಡ್ಸ್ ಇಂದ ರೆಪ್ರೆಸೆಂಟ್ ಮಾಡಿದೀವಿ, ಹಾಗೂ ಕೆಮಿಕಲ್ ಎಲಿಮೆಂಟ್ಸ್ ಅನ್ನ ಕೆಮಿಕಲ್ ವರ್ಡ್ಸ್ ಇಂದ ರೆಪ್ರೆಸೆಂಟ್ ಮಾಡಿದೀವಿ. ಅದಕ್ಕೆ ಇದನ್ನ ಕೆಮಿಕಲ್ ವರ್ಡ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಈಗ ಯೋಚನೆ ಮಾಡಿ, ಈ ತರ ವರ್ಡ್ ಈಕ್ವೇಶನ್ಸ್ ಆದ್ರೆ ಒಂದು 10 ನಿಮಿಷದಲ್ಲಿ 20 ರಿಯಾಕ್ಷನ್ಸ್ ಆರಾಮಾಗಿ ಈಸಿಯಾಗಿ ಬರೀತಾ ಬರ್ಬೋದು. ಈಗ ಆಟದಲ್ಲಿ ನಾನು ಒಂದು ಟ್ವಿಸ್ಟ್ ಕೊಡ್ತೀನಿ. ಏನು, ಅವನು ಕೇವಲ 5 ನಿಮಿಷದಲ್ಲಿ 20 ರಿಯಾಕ್ಷನ್ಸ್ ಅನ್ನ ಬರ್ಕೊ ಬರ್ಬೇಕು. ಸೊ ಈ ತರ ಬರೀತಾ ಹೋದ್ರೆ ಆಬ್ವಿಯಸ್ಲಿ ಕಾಂಟ್ ಲಿಸ್ಟ್ ಔಟ್ ಆಲ್ ದ ರಿಯಾಕ್ಷನ್ಸ್. ಸೊ ಅವನು ಈ ತರ ವರ್ಡ್ಸ್ ಅಲ್ಲೂ ಬರೀತಾ ಹೋದ್ರೆ 20 ರಿಯಾಕ್ಷನ್ಸ್ ಅನ್ನ ಬರೆಯೋದಕ್ಕೆ ಸಾಧ್ಯನಾ? ಇಲ್ಲ. ಸೊ ಅವನು ಎಷ್ಟೇ ಫಾಸ್ಟ್ ರೈಟರ್ ಆಗಿದ್ರು ಸ್ವಲ್ಪ ರಿಯಾಕ್ಷನ್ಸ್ ತಪ್ಪೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ಇನ್ನೂ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಹೇಗೆ ಬರೀಬಹುದು ನಾವು ಅಂತಂದ್ರೆ, ಈ ಮೆಗ್ನೀಷಿಯಂ ಸಿಂಬಲ್ ನಮಗೆ ಗೊತ್ತಿದೆ, ಏನು, Mg ಪ್ಲಸ್ ಆಕ್ಸಿಜನ್ ಸಿಂಬಲ್ ಗೊತ್ತಿದೆ ನಮಗೆ, O ಗಿವ್ಸ್, ಹೇಳ್ತೀನಿ. ಸೊ ಈ ಆಕ್ಸಿಜನ್ ನಾವು O2 ಅಂತಾನೆ ಬರೀಬೇಕು. ಯಾಕೆ ಅಂತಂದ್ರೆ ಯಾವುದೇ ನಾನ್ ಮೆಟಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತಂದ್ರೆ ಅದು ಮಾಲಿಕ್ಯೂಲ್ ಆಗಿ ಪಾರ್ಟಿಸಿಪೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಲೋರಿನ್ ಮಾಲಿಕ್ಯೂಲ್ ತಗೊಂಡ್ವಿ ಅಂದ್ರೆ ಅದು ಫಸ್ಟ್ ಕ್ಲೋರಿನ್ ಪ್ಲಸ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಕ್ಲೋರಿನ್ ಮಾಲಿಕ್ಯೂಲ್ ಫಾರ್ಮ್ ಆಗಿ ಆಮೇಲೆ ಅದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಈ ತರ ಸಿಂಗಲ್ ಆಗಿ OH ಬರ್ದಿದೀವಿ ಅಂದ್ರೆ ಅದನ್ನ ನೇಸೆಂಟ್ ಆಕ್ಸಿಜನ್ ಅಂತ ಕರಿತೀವಿ. ತುಂಬಾ ಸ್ಟ್ರಾಂಗ್ ಇರುತ್ತೆ ಅದು ಆಕ್ಸಿಜನ್. ಸೊ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವುದೇ ನಾನ್ ಮೆಟಲ್ ನೋಡಿದ್ರು ಅದು ಮಾಲಿಕ್ಯೂಲ್ ಫಾರ್ಮ್ ಅಲ್ಲೇ ರಿಯಾಕ್ಟ್ ಆಗುತ್ತೆ. ಆಕ್ಸಿಜನ್ ಅಷ್ಟೇನೆ, O ಪ್ಲಸ್ O ಗಿವ್ಸ್ O2. ಈ O2 ನೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಾನ್ ಮೆಟಲ್ ಸಿಂಗಲ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ O ಬದಲಿಗೆ O2 ನೇ ಬರೀಬೇಕು. ಸೊ ಮೆಗ್ನೀಷಿಯಂ Mg, ಆಕ್ಸಿಜನ್ O2, ಮೆಗ್ನೀಷಿಯಂ ಆಕ್ಸೈಡ್ MgO2 ಅಲ್ಲ, ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ನಮ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಕ್ರಾಸ್ ಮೆಥಡ್ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಹೇಗ್ ಮಾಡೋದು ಅಂತ. ಯಾರ್ಯಾರು ಆ ವಿಡಿಯೋನ ನೋಡಿಲ್ವೋ ಆ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಬೇಗ ಹೋಗಿ ಆ ವಿಡಿಯೋನ ನೋಡ್ಕೊ ಬನ್ನಿ. ಸೊ ಮೆಗ್ನೀಷಿಯಂ ಚಾರ್ಜ್ 2+ ಆಗಿರುತ್ತೆ, ಆಕ್ಸಿಜನ್ ಚಾರ್ಜ್ 2- ಆಗಿರುತ್ತೆ. ಎರಡು ಕ್ಯಾನ್ಸಲ್ ಔಟ್ ಆಗಿ MgO ಫಾರ್ಮ್ ಆಗುತ್ತೆ, ನಾಟ್ MgO2. ಸೊ ಈ ತರ ಈಕ್ವೇಶನ್ಸ್ ನ ಬರೀತಾ ಹೋದ್ರೆ ಅವನು ಸಾಧ್ಯವಾಗಿ 5 ನಿಮಿಷದಲ್ಲಿ 20 ರಿಯಾಕ್ಷನ್ಸ್ ಆರಾಮಾಗಿ ಈಸಿಯಾಗಿ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಈ ತರ ರಿಯಾಕ್ಷನ್ಸ್ ಅನ್ನ ನಾವು ಕೆಮಿಕಲ್ ಸ್ಕೆಲಿಟಲ್ ಈಕ್ವೇಶನ್ ಅಂತ ಕರಿತೀವಿ. ಕೆಮಿಕಲ್ ಸ್ಕೆಲಿಟಲ್ ಈಕ್ವೇಶನ್ ಇದು ಹೇಗಿದೆ ಅಂತಂದ್ರೆ, ಇದು ಮೂಳೆ ಫಾರ್ಮ್ ಅಲ್ಲಿ ಇದೆ, ಇದು ಅದ್ರ ಮೇಲಿರೋ ಸ್ಕಿನ್ ಸ್ಟ್ರಕ್ಚರ್ಡ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ಕೆಮಿಕಲ್ ವರ್ಡ್ ಈಕ್ವೇಶನ್ ಅಂತೀವಿ, ಇದನ್ನ ಕೆಮಿಕಲ್ ಸ್ಕೆಲಿಟಲ್ ಈಕ್ವೇಶನ್ ಅಂತ ಕರಿತೀವಿ. ಸೊ
ಕೆಮಿಕಲ್ ಈಕ್ವೇಶನ್ಸ್ ಅನ್ನ ನಾವು ಯೂಸಿಂಗ್ ಸೆಂಟೆನ್ಸ್ ಅಲ್ಲೂ ನಾವು ರೆಪ್ರೆಸೆಂಟ್ ಮಾಡಬಹುದು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ. ಮತ್ತೆ ವರ್ಡ್ ಈಕ್ವೇಶನ್ ವರ್ಡ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು, ಇಲ್ಲಾಂದ್ರೆ ಸ್ಕೆಲಿಟಲ್ ಫಾರ್ಮ್ ಅಲ್ಲೂ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ representation of chemical equation. ಕೆಮಿಕಲ್ ಈಕ್ವೇಶನ್ಸ್ ಅನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಅದೇ ಪ್ರೀವಿಯಸ್ ಎಕ್ಸಾಂಪಲ್ ಅನ್ನ ತಗೊಂತೀನಿ. Mg+O2 gives MgO. ಅಬ್ಸರ್ವ್ ಮಾಡಿ, ಈ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಅಲ್ಲಿ ಬರೋದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಕರೀತೀವಿ, ರೈಟ್ ಸೈಡ್ ಅಲ್ಲಿ ಬರೋದು ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ನಾನು ಏನಾದ್ರೂ ಕುಕ್ ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ತೇನಲ್ವಾ, ಆ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಕೆಮಿಸ್ಟ್ರಿಯಲ್ಲಿ ರಿಯಾಕ್ಟೆಂಟ್ಸ್ ಅಂತ ಕರಿತೀನಿ. ಕುಕ್ ಮಾಡಿದ್ದಾದ್ಮೇಲೆ ಬರುತ್ತಲ್ವಾ ನನಗೆ ಲೆಮನ್ ರೈಸ್, ಅದೆಲ್ಲ ಅದನ್ನ ಪ್ರಾಡಕ್ಟ್ಸ್ ಅಂತ ಕರಿತೀನಿ. ಸೊ ಆರೋ ಮಾರ್ಕ್ ಲೆಫ್ಟ್ ಸೈಡ್ ಇರೋದು ರಿಯಾಕ್ಟೆಂಟ್ಸ್, ಆರೋ ಮಾರ್ಕ್ ರೈಟ್ ಸೈಡ್ ಇರೋದು ಪ್ರಾಡಕ್ಟ್ಸ್. ಸೊ ಇದನ್ನ LHS ಅಂತಾನೂ ಕರಿತೀವಿ, ಇದನ್ನ RHS ಅಂತಾನೂ ಕರಿತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು ಮೆಗ್ನೀಷಿಯಂ ಇದೆ, ಆಕ್ಸಿಜನ್ ಇದೆ, ಪ್ರಾಡಕ್ಟ್ ಅಲ್ಲಿ ನಮಗೆ ಮೆಗ್ನೀಷಿಯಮ್ ಬರಬೇಕು, ಆಕ್ಸಿಜನ್ ಬರಬೇಕು. ಯಾವುದೇ ಎಲಿಮೆಂಟ್ ಎಕ್ಸ್ಟ್ರಾ ಆಡ್ ಆಗೋಕ್ಕೂ ಇಲ್ಲ, ಇಲ್ಲಿರೋ ಎಲಿಮೆಂಟ್ ಸಡನ್ ಆಗಿ ಡಿಲೀಟ್ ಆಗೋ ಹಾಗೂ ಇಲ್ಲ. ಆಯ್ತಾ? ಇಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೋ ಅಷ್ಟು ಎಲಿಮೆಂಟ್ಸ್ ಪ್ರಾಡಕ್ಟ್ ಅಲ್ಲಿ ಇರಬೇಕು, ಇದು ಒಂದು ರೂಲ್. ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಡೆ ಮೆಗ್ನೀಷಿಯಂ ಒಂದಿದೆ, ಈ ಕಡೆ ಮೆಗ್ನೀಷಿಯಂ ಒಂದಿದೆ, ಈ ಕಡೆ ಆಕ್ಸಿಜನ್ ಎಷ್ಟಿದೆ? 2 ಇದೆ, ಈ ಕಡೆ ಆಕ್ಸಿಜನ್ ಒಂದೇ ಇದೆ. ಏನಾಯ್ತು? LHS ಅಲ್ಲಿ ರಿಯಾಕ್ಟೆಂಟ್ ಅಲ್ಲಿ ನೀನು ಜಾಸ್ತಿ ಹಾಕಿದ್ಯಾ, ಪ್ರಾಡಕ್ಟ್ ಅಲ್ಲಿ ಏನಾಗಿದೆ? ಸಡನ್ ಆಗಿ ಮಾಸು ರೆಡ್ಯೂಸ್ ಆಗ್ಬಿಟ್ಟಿದೆ. ಅಂತಂದ್ರೆ ಈಗ ನೀನು 2 kg ಅಕ್ಕಿಯನ್ನು ತೊಳೆದು ಹಾಕಿದ್ಯಾ, ಯು ನೀಡ್ ಟು ಪ್ರಿಪೇರ್ ರೈಸ್. ಸೊ ಅನ್ನ ಮಾಡೋದಕ್ಕೆ 2 kg ಅಕ್ಕಿಯನ್ನು ಹಾಕಿದಾಗ ನಿನಗೆ ಅಲ್ಲಿ ಅನ್ನ ಆಗಿರೋದು 1 kg ಅಂತಂದ್ರೆ ಅಲ್ಲಿ 1 kg ಅನ್ನ ಏನಾಯ್ತು? ಡೆಸ್ಟ್ರಾಯ್ ಆಗೋಯ್ತು. ಸೊ ಅದಕ್ಕೇನೆ ಈ ತರ ಆಗಬಾರ್ದು ಅಂತಾನೆ ನಾವು ಬ್ಯಾಲೆನ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೆಮಿಸ್ಟ್ರಿಯಲ್ಲಿ ತಂದಿಟ್ಟಿದೀವಿ. ಬ್ಯಾಲೆನ್ಸಿಂಗ್ ಅಂದ್ರೆ ಏನು? ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟು ಮಾಸ್ ಇರುತ್ತೋ ಪ್ರಾಡಕ್ಟ್ ಸೈಡ್ ಅಲ್ಲೂ ಅಷ್ಟೇ ಮಾಸ್ ಇರಬೇಕು ಎಲಿಮೆಂಟ್ಸ್. ಸೊ ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ದ ಈಕ್ವೇಶನ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ಅಂದ್ರೆ ಏನು? ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಮಾಸ್ ಇರುತ್ತೋ ಪ್ರಾಡಕ್ಟ್ ಅಲ್ಲೂ ಅಷ್ಟೇ ಮಾಸ್ ಇರಬೇಕು, ಅದನ್ನ ನಾವು ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ಯಾಕೆ ಮಾಡಬೇಕು ಅಂತ ಕೇಳಿದಾಗ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಮೈಟ್ ಬಿ ಅರೈಸ್ ಫಾರ್ 1 mark. 1 mark ಗೆ ಕೇಳುವಂತಹ ಚಾನ್ಸಸ್ ತುಂಬಾನೇ ಇದೆ. ವೈ ದ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ನೀಡೆಡ್ ಟು ಬಿ ಬ್ಯಾಲೆನ್ಸ್ಡ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಕೇಳ್ತಾರೆ. ನಾನು ನಿಮಗೆ ಈಗಲೇ ಎಕ್ಸ್ಪ್ಲೈನ್ ಮಾಡೋ ಹಾಗೆ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಆಕ್ಸಿಜನ್ ಮಾಸ್ ಜಾಸ್ತಿ ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ಮಾಸ್ ಏನಾಗಿದೆ? ಕಮ್ಮಿ ಆಗಿದೆ. ಸೊ ಅದರಿಂದ ಏನಾಗ್ತಿದೆ? ಇಲ್ಲಿ ಮಾಸು ಡೆಸ್ಟ್ರಾಯ್ ಆಗ್ತಿದೆ. ಕೆಲವೊಂದೊಂದು ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ರಿಯಾಕ್ಟೆಂಟ್ ಅಲ್ಲಿ ಮಾಸ್ ಕಮ್ಮಿ ಇರುತ್ತೆ, ಇದಕ್ಕಿದಕ್ಕೆ ಪ್ರಾಡಕ್ಟ್ ಅಲ್ಲಿ ಜಾಸ್ತಿ ಬಂದ್ಬಿಡುತ್ತೆ. ಅಂದ್ರೆ ಏನಾಗ್ತಿದೆ? ಅಲ್ಲಿ ಮಾಸು ಕ್ರಿಯೇಟ್ ಆಗ್ತಿದೆ. ಸೊ ಟು satisfy the law of conservation of mass ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಲುವಾಗಿ ನಾವು ಯಾವುದೇ ಒಂದು ಕೆಮಿಕಲ್ ಈಕ್ವೇಶನ್ಸ್ ಅನ್ನ ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳುತ್ತೆ? ದ ಮಾಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತಂದ್ರೆ ಮಾಸ್ ಅನ್ನ ನಮ್ಮ ಕೈಯಲ್ಲಿ ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಥವಾ ಡೆಸ್ಟ್ರಾಯ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಈ ಈಕ್ವೇಶನ್, ಈ ಲಾ ಏನಿದೆ, ಈ ಲಾನ ಸ್ಯಾಟಿಸ್ಫೈ ಮಾಡೋದ್ರ ಸಲುವಾಗಿ ನಾವು ಕೆಮಿಕಲ್ ಈಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲೇ ಅಬ್ಸರ್ವ್ ಮಾಡೋ ಹಾಗೆ ಇಲ್ಲಿ ಮಾಸ್ ಏನಾಗ್ತಿದೆ? ಡೆಸ್ಟ್ರಾಯ್ ಆಗ್ತಿದೆ. ಕೆಲವೊಂದೊಂದು ರಿಯಾಕ್ಷನ್ ಅಲ್ಲಿ ಮಾಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಫಾಲ್ಟೀಸ್ ಅನ್ನ ನಾವು ತಡೆಯೋದಕ್ಕೋಸ್ಕರ ಏನ್ ಮಾಡ್ತೀವಿ? ಈಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ.
ಮಾಡೋದು. ಸಿಂಪಲ್ ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಈ ಟ್ರಿಕ್ಸ್ ಇಷ್ಟು ಫಾಲೋ ಮಾಡ್ಬೇಕಾ, ಬರೀಬೇಕಾ ಬ್ಯಾಲೆನ್ಸ್ ಮಾಡುವಾಗ ಬೇಡ. ನೀವು ಅಭ್ಯಾಸ ಮಾಡ್ತಿದ್ದಂಗೆ ನೀವು ಈಕ್ವೇಶನ್ಸ್ ಅನ್ನ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ತರ ಕಾಲಮ್ಸ್ ಮಾಡ್ಕೊಳ್ಳಿ. ಒಂದು ಕಾಲಮ್ ಇಸ್ ಫಾರ್ LHS, ಸೆಕೆಂಡ್ ಕಾಲಮ್ ಇಸ್ ಫಾರ್ RHS. ಇಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮೆಗ್ನೀಷಿಯಂ ಇದೆ, ಆಕ್ಸಿಜನ್ ಇದೆ. ನಾನು ಅವಾಗಲೇ ಹೇಳಿದಂಗೆನೆ ರಿಯಾಕ್ಟೆಂಟ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೋ ಪ್ರಾಡಕ್ಟ್ ಅಲ್ಲೂ ಅದೇ ಎಲಿಮೆಂಟ್ಸ್ ಬರುತ್ತೆ. ಅಲ್ಲಿ ಎಲಿಮೆಂಟ್ಸ್ ಇದ್ದಕ್ಕಿದಂಗೆ ಕ್ರಿಯೇಟ್ ಆಗಲ್ಲ ಪ್ರಾಡಕ್ಟ್ ಅಲ್ಲಿ, ಅಥವಾ ಇರೋ ಎಲಿಮೆಂಟ್ಸ್ ಡೆಸ್ಟ್ರಾಯ್ ಆಗಲ್ಲ. ಸೊ ರಿಯಾಕ್ಟೆಂಟ್ ಅಲ್ಲಿ ನಾನು ಏನೇನು ಎಲಿಮೆಂಟ್ಸ್ ಅನ್ನ ಹಾಕಿರ್ತೀನೋ ಪ್ರಾಡಕ್ಟ್ ಅಲ್ಲೂ ಅದೇ ಎಲಿಮೆಂಟ್ಸ್ ಬಂದಿರುತ್ತೆ. ಸೊ ಐಡೆಂಟಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನಡಿಬೇಕು. ಫಸ್ಟ್ ಸ್ಟೆಪ್ ಬಂದು ಎಲಿಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಯಾವ್ದಿದೆ ಇಲ್ಲಿ? ಮೆಗ್ನೀಷಿಯಂ ಒಂದಿದೆ, ಆಮೇಲೆ ಆಕ್ಸಿಜನ್ ಒಂದಿದೆ. ಈ ಕಡೆ ಅಷ್ಟೇ ಅಬ್ಸರ್ವ್ ಮಾಡಿ, ಮೆಗ್ನೀಷಿಯಂ ಆಕ್ಸಿಜನ್ ಬಿಟ್ರೆ ಯಾವ ಎಲಿಮೆಂಟು ಇಲ್ಲ. ಸೊ ಫಸ್ಟ್ ಸ್ಟೆಪ್ ಏನು? ಕಾಲಮ್ಸ್ ಅನ್ನ ಡಿವೈಡ್ ಮಾಡ್ಕೊಂಡು LHS RHS ಅಂತ ಬರೀಬೇಕು. ಆಮೇಲೆ ಎಲಿಮೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅದು ಎಷ್ಟಿದೆ ಅನ್ನೋದನ್ನ ಬರಿಬೇಕು. ಸೊ LHS ಅಂದ್ರೆ ಇದು, RHS ಅಂದ್ರೆ ಇದು ಪ್ರಾಡಕ್ಟ್ ಸೈಡ್. ಸೊ LHS ಅಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? ಒಂದೇ. ಪ್ರಾಡಕ್ಟ್ ಸೈಡ್ ಅಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? ಒಂದೇ. ಸೊ ಆಕ್ಸಿಜನ್ ಎಷ್ಟಿದೆ LHS ಅಲ್ಲಿ? 2. ಸೊ ಪ್ರಾಡಕ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ? 1. ಅಬ್ಸರ್ವ್ ಮಾಡಿ, ಇದು ಈಕ್ವಲ್ ಇಲ್ಲ. ಸೊ ಆದ್ರಿಂದ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಬೇಕು. ಮ್ಯಾಮ್ ಡೈರೆಕ್ಟ್ ಆಗಿ ಇಲ್ಲಿ 2 ಹಾಕಿ ಆಲ್ರೆಡಿ ಬ್ಯಾಲೆನ್ಸ್ ಆಗೋಗುತ್ತೆ, ತಲೆನೋವ ಇಲ್ಲ? ನೋ, ಇಟ್ಸ್ ರಾಂಗ್. ಇಲ್ಲಿ 2 ಆಗೋದಕ್ಕೆ ರೈಟ್ಸ್ ನಮಗಿಲ್ಲ. ಬಿಕಾಸ್ MgO ಅಷ್ಟೇನೆ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮುಲಾ, MgO2 ಬಂದು ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮುಲಾ ಅಲ್ಲ. ಸೊ ಇದು ತಪ್ಪಾಗುತ್ತೆ. ಹಾಗಿದ್ರೆ ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಮ್ಯಾಮ್, ಎಲ್ಲಿ ಹಾಕಬೇಕು ಮ್ಯಾಮ್ ನಾವು ಅಂತಂದ್ರೆ, ನಂಬರ್ಸ್ ಅನ್ನ ನಾನು ಇಲ್ಲಿ ಬರೆದು ನಾನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟಿದೆ? ಮೆಗ್ನೀಷಿಯಂ ಒಂದಿದೆ, ಆಕ್ಸಿಜನ್ ಒಂದಿದೆ. ಏನೂ ಇಲ್ಲ, ಖಾಲಿ ಇದೆ ಅಂತಂದ್ರೆ ಅದು ಒಂದಿದೆ ಅಂತ ಅರ್ಥ. ಸೊ ಇಲ್ಲಿ ನಾನು 2 ಹಾಕಿದ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಮಾಡಬೇಕು. 2 1s 2. ಸೊ ಈ 2 ಏನಾಗುತ್ತೆ? ಈ 2 ಮೆಗ್ನೀಷಿಯಂಗೂ ಸೇರುತ್ತೆ, ಆಕ್ಸಿಜನ್ಗೂ ಸೇರುತ್ತೆ. ಸೊ 2 1s 2, 2 1s 2 ಅಂದ್ರೆ ಮೆಗ್ನೀಷಿಯಮ್ಮು 2 ಆಯ್ತು, ಆಕ್ಸಿಜನ್ನು 2 ಆಯ್ತು. ಸೊ ಆಕ್ಸಿಜನ್ ಆಟೋಮೆಟಿಕಲಿ 2 ಆಯ್ತು, ಮೆಗ್ನೀಷಿಯಮ್ಮು ಅಷ್ಟೇ 2 ಆಗೋಯ್ತು. ಇಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ, ರೈಟ್ಸ್ ಇಲ್ಲ ನಮಗಿಲ್ಲಿ ಬರೆಯೋದಕ್ಕೆ. ಡೈರೆಕ್ಟ್ ನಾವು ಇಲ್ಲೇ ನಂಬರ್ಸ್ ಅನ್ನ ಬರೆದು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿ, ಇಲ್ಲಿ 1 ಇದೆ, ಇಲ್ಲಿ ಮೆಗ್ನೀಷಿಯಂ 2 ಆಗೋಯ್ತು. ಸೊ ಇಲ್ಲಿ 2 ಬರೆದ್ರೆ ಏನಾಗುತ್ತೆ? ನನಗೆ ಮೆಗ್ನೀಷಿಯಂ 2 ಸಿಗುತ್ತೆ. ಸೊ ಎರಡೂ ಕಡೆ ಆಡ್ ಮಾಡಿದಾಗ 4 4 ಬರುತ್ತೆ. ಎರಡೂ ಸೈಡ್ ಆಡ್ ಮಾಡಿರೋದು ಈಕ್ವಲ್ ಆದ್ರೆ ನಾವು ಬರ್ದಿರುವಂತ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ಅಂತ ಸಾಧ್ಯ. ಸೊ ಈ ಬ್ಯಾಲೆನ್ಸಿಂಗ್ ಈಕ್ವೇಶನ್ ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಒಂದೇ ಸರಿಗೆ ಬರಲ್ಲ, ನಂಬರ್ಸ್ ಅನ್ನ ಹಾಕಿ ಟ್ರೈ ಮಾಡ್ಬೇಕು, ಯಾವ್ದೋ ಒಂದ್ಸಲಿ ಬರುತ್ತೆ. ಹಂಗೂ ನೀವು ಎಷ್ಟು ಟ್ರೈ ಮಾಡ್ತಿದ್ರು ಬಂದಿಲ್ಲ ಅಂತಂದ್ರೆ ನೀವು ಬರ್ಕೊಂಡಿರುವಂತ ಈಕ್ವೇಶನ್ ಅಥವಾ ಕಾಂಪೌಂಡ್ ಫಾರ್ಮುಲಾ ಅಲ್ಲಿ ಏನಾದ್ರೂ ರಾಂಗ್ ಮಾಡಿರ್ತೀರಾ ಅಂತ ಅರ್ಥ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. H2 plus O2 gives H2O. H2 plus O2 gives H2O. ಸೇಮ್ ಥಿಂಗ್, ಕಾಲಮ್ಸ್ ಡಿವೈಡ್ ಮಾಡ್ಕೊಳ್ಳೋಣ. LHS RHS ಫಾರ್ಮುಲಾಸ್ ಅನ್ನು ಐಡೆಂಟಿಫೈ ಮಾಡೋಣ. ಒಂದು ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಈ ಕಡೆ ಹೈಡ್ರೋಜನ್ ಎಷ್ಟಿದೆ? LHS ಅಲ್ಲಿ 2, ಈ ಕಡೆ 2, ಆಕ್ಸಿಜನ್ ಈ ಕಡೆ 2, ಈ ಕಡೆ ಆಕ್ಸಿಜನ್ ಒಂದೇ. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲಿ 2 ಹಾಕೋ ಹಾಗಿಲ್ಲ, ಇಲ್ಲಿ 2 ಹಾಕ್ಬೋದು. ಸೊ ಆಕ್ಸಿಜನ್ ಏನಾಯ್ತು? 2 1s 2 ಆಯ್ತು. ಬಟ್ ಹೈಡ್ರೋಜನ್ ಅಬ್ಸರ್ವ್ ಮಾಡಿ, 2 2s 4 ಆಯ್ತು. ಹೈಡ್ರೋಜನ್ 4 ಆಯ್ತು. ಬಟ್ ಈ ಕಡೆ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಸೊ ಈ ಕಡೆ 2 ಹಾಕಿದ್ರೆ ಏನಾಗುತ್ತೆ? ಹೈಡ್ರೋಜನ್ 4 ಆಗುತ್ತೆ. ಸೊ ಎರಡೂ ಕಡೆ ಆಡ್ ಮಾಡಿದಾಗ ನಮಗೆ 6 6 ಬಂತು.